ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿಯಲ್ಲಿ ಛತ್ರಪತಿ ಮಹಾರಾಜರ ಪುತ್ಥಳಿ ಅನಾವರಣ ಮಾಡುವ ವಿಚಾರವಾಗಿ ಶಾಸಕ ಅಭಯ್ ಪಾಟೀಲ್ ಹಾಗೂ ರಮಾಕಾಂತ್ ಕೊಂಡೂಸ್ಕರ್ ಬೆಂಬಲಿಗರ ನಡುವೆ ಜಟಾಪಟಿ ಶುರುವಾಗಿದೆ. ಬೆಳಗಾವಿಯ ಅನಗುಳದಲ್ಲಿ ಇರುವ ಡಿವಿಎಸ್ ಚೌಕ್ನಲ್ಲಿ 21 ಅಡಿ ಎತ್ತರದ ವೀರ ಸಂಭಾಜಿ ಮಹಾರಾಜರ ಮೂರ್ತಿ ಸ್ಥಾಪಿಸಲಾಗಿದ್ದು ಕಾಮಗಾರಿ ಇದುವರೆಗೂ ಮುಗಿದಿಲ್ಲ. ಆದರೆ ಕಾಮಗಾರಿ ಮುಗಿಯದೆ ಈ ಮೂರ್ತಿ ಹೇಗೆ ಅನಾವರಣೆ ಮಾಡುತ್ತಾರೆ ಎಂದು ಅನಗುಳ ಗ್ರಾಮಸ್ಥರು ಹಾಗೂ ರಮಾಕಾಂತ್ ಕೊಂಡೂಸ್ಕರ್ ಬೆಂಬಲಿಗರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಮೇಯರ್ ದಲಿತ ಎಂಬ ಕಾರಣಕ್ಕೆ ಮೂರ್ತಿ ಅನಾವರಣಕ್ಕೆ ವಿರೋಧ ವ್ಯಕ್ತ ಮಾಡಲಾಗುತ್ತಿದೆ ಎಂದು ಮೇಯರ್ ಸವಿತಾ ಕಾಂಬಳೆ ಹಾಗೂ ಉಪ ಮೇಯರ್ ಆನಂದ ಚೌಹಾಣ್ ಅವರು ಹೇಳಿಕೆ ನೀಡಿದ್ದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಪುತ್ಥಳಿ ಅನಾವರಣ ವಿಚಾರದಲ್ಲಿ ಶ್ರೀರಾಮಸೇನಾ ಹಿಂದೂಸ್ತಾನ್ ಸಂಸ್ಥಾಪಕ ರಮಾಕಾಂತ್ ಕೊಂಡೂಸ್ಕರ್ ಮತ್ತು ಸ್ಥಳೀಯ ಶಾಸಕ ಅಭಯ್ ಪಾಟೀಲ್ ನಡುವೆ ಜಟಾಪಟಿ ಆರಂಭವಾಗಿದ್ದು ಮೂರ್ತಿ ಅನಾವರಣ ಸಂಬಂಧ ನಿನ್ನೆ ಮಹಾನಗರ ಪಾಲಿಕೆ ಮೇಯರ್ನಿಂದ ಸಭೆ ನಡೆದಿದೆ. ಸಭೆಯಲ್ಲಿ ಜನವರಿ 5ರಂದು ಪುತ್ಥಳಿ ಅನಾವರಣ ಮಾಡಲು ನಿರ್ಧರಿಸಲಾಗಿದೆ. ಆದರೆ ಯಾವುದೇ ತಯಾರಿ ಇಲ್ಲದೆ ಮಹಾರಾಜರಿಗೆ ಅಪಮಾನ ಮಾಡುವುದು ಬೇಡ. ಹೀಗಾಗಿ ಕಾಮಗಾರಿ ಪೂರ್ಣಗೊಳಿಸಿ ಪುತ್ಥಳಿ ಅನಾವರಣ ಮಾಡುವಂತೆ ಆನಗೋಳದ ಜನ ಒತ್ತಾಯ ಮಾಡಿದ್ದಾರೆ. ನಿನ್ನೆ ಮೀಟಿಂಗ್ ಆಗಿತ್ತು ಸಂಜೆ. ಊರಾಗಿಂದ ಎಲ್ಲರೂ ಸಹಮತಿ ತಗೊಂಡು ಕೆಲಸ ಮಾಡೋದಂತ ಮಾತಾಗಿತ್ತು. ಆ ಮೀಟಿಂಗ್ದಾಗ ಅವರು ಇದ್ರಿ ಎಲ್ಲರೂ. ಇವ್ರೇನ್ ಕೆಲಸ ಮಾಡ್ತಾ ಇದಾರಲ್ಲ ಇವರೆಲ್ಲ ರಾತ್ರಿ ಎಲ್ಲ ಇದ್ರಿ. ಅವ್ರು ಇದೆಲ್ಲ ವಿಡಿಯೋ ಪ್ರೂಫ್ ನಮ್ಗೆ ಫೋಟೋಸ್ ಎಲ್ಲ ಅದಾವ. ನಿನ್ ಮಾಡ್ತೀನಿ ಅಂದ್ರಿ ಅವ್ರು. ಮತ್ತೆ ಇದು ಊರಾಗಿನ ಯಾರು ಸಹಮತಿ ಇಲ್ಲ. ಇನ್ನ ಕೆಲಸ ಮೂರ್ತಿ ದಿನ ಕ್ಲಿಯರ್ ಆಗಿಲ್ಲ. ಕೆಲಸನ ಇನ್ನ ಕೆಲಸ ಭಾಳ ಐತೆ. ಅದು ನಮ್ದೇ ನಾವು ಊರಾಗಿನ ಮಂದಿದೆಲ್ಲ ಈ ಕೆಲಸ ಊರ್ ಮಂದಿದೇನ ಒಂದು ಚಂದ್ರ ಸಂಭಾಜಿ ಮಹಾರಾಜ್ ಮೂರ್ತಿ ತಗೊಂಡ್ಬರತ್ತೇವೆ. ಪ್ರತ್ಯೇಕ ಊರಾಗ ಪ್ರತ್ಯೇಕ ಗಲ್ಲಿ ಲೈಟಿಂಗ್ ಆಗಲಿ ಜಲ್ലോಷಿಂದ ತಗೊಂಡ್ಬರ್ಬೇಕಂತ ನಮ್ದೊಂದು ಉದ್ದೇಶ ಆಗಬೇಕು. ನಮ್ದೊಂದು ಚಲೋ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಇವ್ರೇನೆಲ್ಲ ಗಡ್ಬಡ್ ಮಾಡ್ತಾರೆ. ಕೆಲಸ ನಾವು ಓಕೆ ಆಗಿಲ್ಲ. ಅದ್ರ ಸಲುವಾಗಿ ನಮ್ದು ಇದು ಮಾಡೋದು ಇಲ್ಲ ಅನ್ನಂಗಿಲ್ಲ. ಅದು ಕೆಲಸ ಈ ಕುರಿತು ಸ್ಥಳೀಯ ಶಾಸಕರ ಜೋಡಿ ಏನ್ ಮಾತಾಡ ಎಲ್ಲ ಅವರು ಮಾಡ್ತಾ ಇದಾರೆ. ಊರ್ ಸಹಮತಿ ಯಾರ್ದು ಇಲ್ಲ. ಊರಾಗಿನ ಸಹಮತಿ ಯಾರ್ದು ಇಲ್ಲ. ಇವ್ರಿಗೆಲ್ಲ ಪ್ರತ್ಯೇಕ ಓನ್ಯಾಗ ಪ್ರತ್ಯೇಕ 4 ಜನ ಇದಾರೆ. ಪ್ರತ್ಯೇಕ ಓನ್ಯಾಗ ಎಲ್ಲಾ ಜನ ಇದಾರೆ. ಆರೋಪ ಮಾಡಿದ್ದಾರೆ. ಇಲ್ಲ, ನಾನು ಎಸ್ಸಿನಲ್ಲ. ನಾವು ಎಸ್ಸಿನೇ. ನಾವು ದಲಿತ ಸಮಾಜದವ್ರ. ಇದಾದ ಈ ಊರಾಗ ಇನ್ನೂರಿಗೂ ಯಾವ ಕನ್ನಡ ಮರಾಠಿ ಇಲ್ಲ, ದಲಿತ ಸಮಾಜ ಇಲ್ಲ, ಏನಿಲ್ಲ ಊರಾಗ. ಇಲ್ಲ ಅಂತ ಮೃಗತೆ ಇದ್ದೇವಲ್ಲ. ಧೂಮ್ಧಾಮ್ ನಮ್ದು ಉದ್ದೇಶ ಇದೆ. ನಾವೇನು ಪೋಸ್ಟ್ಪೋನ್ ಮಾಡಿ ರೈತರಿಗೆ ಮಾಡ್ತಾ ಇದಾರಲ್ಲ ಮುಂತು ಇನ್ನ ಚಲೋ ಮಾಡೋಣ. ಎಲ್ಲ ಊರ್ ಮುಂದಿನ ಎಲ್ಲ ತಗೊಂಡೆಲ್ಲ ಚೆನ್ನಾಗಿ ಮಾಡ್ರಿ ಅಂತ ನಮ್ದು ಉದ್ದೇಶ. ಇದ್ರಾಗ ಯಾವ ಕಾಸ್ಟಿಜಮ್ ಇಲ್ಲ, ಏನಿಲ್ಲ. ನಾವು ದಲಿತ ಸಮಾಜ ಅವ್ರ ಕೈಲೇನೇ ಆಗ್ಲಿ ಉದ್ಘಾಟನೆ. ಅವ್ರ ಕೈಲೇನೇ ಆಗ್ಲಿ, ಮತ್ತೆ ದಲಿತ ಸಮಾಜ ಕೈಲೇನೇ ಆಗ್ಲಿ, ಮತ್ತೇನ್ ಬೇಡ. ಮೂರ್ತಿ ಬಳಿ 2 ಕಡೆ ಬೆಂಬಲಿಗರ ಜಮಾವಣೆಯಾಗಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು 3 ಸಿಪಿಐಗಳ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಯೋಜನೆ ಮಾಡಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.